ವೆಲ್ಕಮ್ ಟು ಯೂಟ್ಯೂಬರ್ 36. ಇದು ಪ್ಲಗ್ ಅಂಡ್ ಪ್ಲೇ ವೈರ್ಲೆಸ್ ಮೈಕ್ರೋಫೋನ್. ಇದು ಬಂದ್ಬಿಟ್ಟು ಎಸ್ಪೆಷಲಿ ನಾವು ಹೊರಗಡೆ ಬ್ಲಾಗ್ಸ್ ಮಾಡ್ಬೇಕಾದ್ರೆ ತುಂಬಾ ಗಾಳಿ ಇದ್ದಾಗ ನಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸೋದಿಲ್ಲ. ಆ ಗಾಳಿಗೆ ನಮ್ಮ ವಾಯ್ಸ್ ತುಂಬಾ ಬ್ಲರ್ಡ್ ಆಗುತ್ತೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ನಾಯ್ಸ್ ನ ರಿಡಕ್ಷನ್ ಮಾಡುತ್ತೆ. ನಾಯ್ಸ್ ರಿಡಕ್ಷನ್ ಮಾಡಿ ಓನ್ಲಿ ನಮ್ಮ ವಾಯ್ಸ್ ನ ಮಾತ್ರ ರೆಕಾರ್ಡ್ ಮಾಡುತ್ತೆ. ಸೊ ಇದ್ರದ್ದು ಅನ್ಬಾಕ್ಸಿಂಗ್ ಮಾಡಿ ಟೆಸ್ಟಿಂಗ್ ಮಾಡಿ ತೋರಿಸ್ತೀನಿ. ಓಕೆನಾ? ಲೆಟ್ಸ್ ಬಿಗಿನ್. ಮೈಕ್ ಇಟ್ಕೊಳ್ಳೋದಕ್ಕೆ ಒಂದು ಪೌಚ್ ಕೊಟ್ಟಿದ್ದಾರೆ. 2 ಮೈಕ್ರೋಫೋನ್ಸ್, 1 ರಿಸೀವರ್ ಇದೆ ಇದರಲ್ಲಿ. ನಮ್ಮ ವಾಯ್ಸ್ ಯಾವ ತರ ರೆಕಾರ್ಡ್ ಆಗ್ತಾ ಇದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ 2 ಇಯರ್ಬಡ್ಸ್ ಕೊಟ್ಟಿದ್ದಾರೆ. ಸೊ ಲೈವ್ ಅಲ್ಲಿ ನಾವು ಮಾತಾಡಿರೋದನ್ನ ಕೇಳಿಸ್ಕೊಳ್ಳೋದಕ್ಕೆ ಕ್ವಾಲಿಟಿ ಹೆಂಗಿದೆ ಅಂತ. ಸೊ ಇಲ್ಲಿ ರಿಸೀವರ್ಗೆ ಟೈಪ್ ಸಿ ಪಾಯಿಂಟ್ ಇದೆ. ಸೊ ಅದಕ್ಕೋಸ್ಕರ ನಮಗೆ ಟೈಪ್ ಸಿ ಟು ಲೈಟ್ನಿಂಗ್ ಅಡಾಪ್ಟರ್ ಮತ್ತು ಟೈಪ್ ಸಿ ಟು USB-A ಅಡಾಪ್ಟರ್ ಕೊಟ್ಟಿದ್ದಾರೆ. 2 ಮೈಕ್ರೋಫೋನ್ಸ್ನ ಅಟ್ ಎ ಟೈಮಲ್ಲಿ ಚಾರ್ಜಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಒಂದು USB ಕೇಬಲ್ ಕೊಟ್ಟಿದ್ದಾರೆ ನೋಡಿ. ಇದು ಲೈಟ್ನಿಂಗ್ ಅಡಾಪ್ಟರ್ ಮತ್ತು USB-A ಅಡಾಪ್ಟರ್ ಇವೆರಡು. ಈ ಮೈಕ್ರೋಫೋನ್ನ ಯೂಸ್ ಮಾಡೋದಕ್ಕೆ ಬ್ಲೂಟೂತ್ ಕನೆಕ್ಷನ್ ಆಗಲಿ ಯಾವುದೇ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳೋದಾಗಲಿ ಏನೂ ಬೇಕಿಲ್ಲ. ಜಸ್ಟ್ ಇದನ್ನು ರಿಸೀವರ್ನ ಈ ಥರ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು. ಇವಾಗ ಇದನ್ನು ಟೆಸ್ಟ್ ಮಾಡೋಣ ಹೊರಗಡೆ. ಫಸ್ಟ್ ವಿತೌಟ್ ಮೈಕ್ ಮಾಡೋಣ, ಆಮೇಲೆ ವಿತ್ ಮೈಕ್ ಮಾಡೋಣ. ಇವತ್ತು ಸಖತ್ ಗಾಳಿ ಇದೆ, ಇವತ್ತು ಟೆಸ್ಟ್ ಮಾಡೋಣ ಮೈಕ್ನ. ಇವಾಗ ನಾನು ಮೈಕ್ ಹಾಕ್ಕೊಂಡಿಲ್ಲ. ಇವಾಗ ಹೆಂಗೆ ಸೌಂಡ್ ಕೇಳಿಸುತ್ತೋ ನೋಡೋಣ ಹೊರಗಡೆ. ಓಕೆ, ಸ್ವಲ್ಪ ದೂರ ಹೋಗ್ತಾ ಇದ್ದೀನಿ. ಬಟ್ ಇಷ್ಟು ದೂರ ಹೋಗ್ತಾ ಇದ್ದೀನಿ. ಹೆಂಗೆ ಕೇಳಿಸ್ತಾ ಇದೆ ಹೇಳಿ. ವಾಯ್ಸ್ ತುಂಬ ಬ್ಲರ್ ಆಗ್ತಾ ಇರುತ್ತೆ, ಸಖತ್ ಗಾಳಿ ಬೇರೆ ಇದೆ ಅದಕ್ಕೋಸ್ಕರ. ಸೊ ಇದನ್ನೇ ನಾವು ಆಲ್ಮೋಸ್ಟ್ ಒಂದು 9 ಫೀಟ್ ದೂರದಲ್ಲಿದ್ದೀನಿ. ವಿತೌಟ್ ಮೈಕ್ ಹೆಂಗಿರುತ್ತೆ ಈ ಥರ ಇರುತ್ತೆ. ಇವಾಗ ಈ ಮೈಕ್ ಹಾಕ್ಬಿಟ್ಟು ಚೆಕ್ ಮಾಡಿ ನೋಡೋಣ. ಇವಾಗ ಮೈಕ್ ಹಾಕ್ಕೊಂಡಿದ್ದೀನಿ. ಇವಾಗ ನೋಡೋಣ ಅಷ್ಟೇ ಡಿಸ್ಟೆನ್ಸ್ ಹೋಗಿ ಕ್ಲಾರಿಟಿ ಹೆಂಗೆ ಕೇಳಿಸುತ್ತೋ ನೋಡೋಣ. ಆಲ್ಮೋಸ್ಟ್ ಒಂದು 9 ಫೀಟ್ 10 ಫೀಟ್ ದೂರ ಹೋಗ್ತೀನಿ. ಇವಾಗ ಕ್ಲಾರಿಟಿ ಹೆಂಗೆ ಕೇಳಿಸುತ್ತೋ ನೀವೇ ಹೇಳಿ. ನೋಡಿ, ಇಷ್ಟು ಆಲ್ಮೋಸ್ಟ್ ಒಂದು 11 ಫೀಟ್ 12 ಫೀಟ್ ಬಂದಿದ್ದೀನಿ. ನೋಡೋಣ ಹೆಂಗೆ ಕೇಳಿಸುತ್ತೆ ಅಂತ. ಈ ಥರ ವೀಡಿಯೋಸ್ನ ಇನ್ನಷ್ಟು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ಹಾಯ್.